ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ಯನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಶ್ರೋತ್ರಾದೀನ್ ಇಂದ್ರಿಯಾಣಿ ಅನ್ಯೇ, ಎರಡು ಮುಖಗಳಲ್ಲಿ ಈ ಯಜ್ಞವನ್ನು ನಿರೂಪಣೆ ಮಾಡಿದರು. ಒಂದು, ಇಂದ್ರಿಯಗಳನ್ನೇ ಸಂಯಮ ಅನ್ನುವ ಅಗ್ನಿಯಲ್ಲಿ ಹೋಮ ಮಾಡುವುದು, ನಿಯಂತ್ರಿಸುವುದು ಅಂತ ಅರ್ಥ. ಎರಡನೇದ್ದು, ಅದರ ಜೊತೆಗೆ ಭಗವಂತನ ಪ್ರಜ್ಞೆ ಇದ್ದಾಗ ನಾವು ಉಣ್ಣುವುದು, ತಿನ್ನುವುದು, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅನ್ನುವಲ್ಲೆಲ್ಲ ಏನು ಹೇಳ್ತಾರೆ, ಆ ಎಲ್ಲ ಸಂಗತಿಗಳಿಗೂ ಸಂಬಂಧಪಟ್ಟಂತೆ ಭಗವಂತನ ನಿಯತಿಯಲ್ಲಿ ನಾನು ಕೇಳ್ತಾ ಇದ್ದೇನೆ ಅಂದರೆ ಕಿವಿಗೆ ಆಹುತಿ, ನಾನು ನೋಡ್ತಾ ಇದ್ದೇನೆ ಅಂದರೆ ಕಣ್ಣಿಗೆ ಆಹುತಿ, ನಾನು ಹಾಡ್ತಾ ಇದ್ದೇನೆ ಅಂದರೆ ಕೇಳುವ ಕಿವಿಗೆ ಆಹುತಿ. ಹೀಗೆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಮನುಷ್ಯ ಮಾಡುವಂತಹ ಕೆಲಸಗಳನ್ನು ಭಗವಂತನ ಪ್ರಜ್ಞೆಯಿಂದ ಅವನಿಗೆ ಅಂತ ಸಮರ್ಪಿಸುವಂತಹ ಒಂದು ಎಚ್ಚರವನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡ್ತಾ, ಮನುಷ್ಯನ ಪ್ರತಿಯೊಂದು ಕಾರ್ಯವೂ ಕೂಡ ಯಜ್ಞವಾಗುವುದು ಸಾಧ್ಯ ಅನ್ನೋದು ಈ ಮುಖದಲ್ಲಿ ಗೊತ್ತಾಯಿತು. ಇಲ್ಲಿ ಆಚಾರ್ಯರ ಮಾತಿದ್ದದ್ದೇನು ಅಂದರೆ, ಯಜ್ಞಂ ಪ್ರತಿ ಜುಹ್ವತಿ, ಯಜ್ಞೇನ ಯಜ್ಞೋ ವಿಷ್ಣುರ್ದೇವತಾ ಅಂತ, ಯಜ್ಞ ಅನ್ನುವ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಇದ್ದದ್ರಿಂದ ದೈವಮೇವಾಪರೇ ಯಜ್ಞಂ ಅಂತ ಹಿಂದಿನ ಮಾತು ಬಂದಿದ್ದಕ್ಕೆ ಸೇರಿಸಿ ಇನ್ನೊಂದು ಜೊತೆಯಲ್ಲಿ ಮಾತು ಸೇರಿಸಿದ್ರು. ಅವನಲ್ಲಿ ನಮ್ಮ ನೆಪದಲ್ಲಿ ಯಜ್ಞವನ್ನು ನಡೆಸ್ತಾನೆ. ಪ್ರಸಿದ್ಧವಾದ ಯಜ್ಞದಿಂದ ಯಜ್ಞನಾದ ಪರಮಾತ್ಮನನ್ನು ತೈಯಜ್ಞಂ ಬರೇಶ ಪುರುಷಂ ಅಂತ, ವಿಷ್ಣುಂ ರುದ್ರೇಣ ಪಶುನಾ ಬ್ರಹ್ಮ ಜ್ಯೇಷ್ಠೇನ ಸೂನುನಾ ಅಯಜನ್ಮಾನಸೇ ಯಜ್ಞೇ ಪಿತರಂ ಪ್ರಪಿತಾಮಹ. ಇದು ಬಂದ ಮಾತು, ಹಿಂದೆ ಯಜ್ಞದ ಬಗ್ಗೆ ನಿರೂಪಣೆ ಮಾಡುವಾಗ ಬಂದ ಮಾತು. ಆಚಾರ್ಯರ ಮಾತು, ಚತುರ್ಮುಖನು ಇಡೀ ಜಗತ್ತಿನ ಪ್ರಪಿತಾಮಹ, ಅವನು ತನ್ನ ಪಿತೃವಾದ ಪರಮಾತ್ಮನನ್ನು ಮಾನಸ ಯಜ್ಞದಲ್ಲಿ ತನ್ನ ಹಿರಿಯ ಮಗನಾದಂತಹ ರುದ್ರದೇವನನ್ನು, ಇದು ಭಗವಂತ ಅಂದರೆ ಯಾರೇ ಒಬ್ಬ ತನಗೆ ಒಂದು ಸಂತತಿ ಆಯಿತು ಅಂದರೆ ಅದನ್ನ ದೇವರಿಗೆ ಒಪ್ಪಿಸುವ ಒಂದು ಕ್ರಮ ಇದೆ, ಉಪನಿಷ್ಕ್ರಮಣ ಅಂತ ಹೇಳ್ತಾರೆ ಅದನ್ನ. ಚತುರ್ಮುಖನು ಕೂಡ ಯಜ್ಞ ಮಾಡಿದಾಗ ಮೊದಲು ರುದ್ರೇಣ ಪಶುನ, ರುದ್ರ ತನ್ನ ಮೊದಲ ಮಗನಾದಂತಹ ಹಿರಿಯ ಮಗನಾದಂತಹ ರುದ್ರನನ್ನು ಪಶು ಅಂತ ಭಾವಿಸಿ ನಾರಾಯಣನನ್ನು ಆರಾಧಿಸಿದನು. ಅಯಜತ್. ಈ ಪಶು ಅಂದ್ರೆ ನಮಗೆ ತಲೆಯಲ್ಲಿ ಪ್ರಾಣಿ ಅಥವಾ ಬಲಿ ಕೊಡುವುದು ಅಂತ ಅರ್ಥದಲ್ಲಿ ತಲೆಗೆ ಹೋಗುತ್ತೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಆರಾಧನೆ ಮಾಡಿದ ಅಂತ ಒಂದು. ಎರಡನೇದ್ದು, ಪಶು ಅನ್ನೋ ಶಬ್ದಕ್ಕೆ ನಿನ್ನ ಪಾಶದಿಂದ ಬಿಗಿಯಲ್ಪಟ್ಟದ್ದು ಅಂತ ಅಷ್ಟೇ ಅರ್ಥ ಹೊರತು, ಅದು ಲೋಕದಲ್ಲಿ ಪಶು ಅಂತ ಹೇಳಿದಾಗ ಆ ವ್ಯಕ್ತಿ ಕಟ್ಟಿ ಹಾಕಲ್ಪಟ್ಟವನಂತೆ ಬದುಕ್ತಾನೆ ಅಂತಂದಾಗ ಪಾಶಕ್ಕೆ ಒಳಗಾಗಿ
ತನ್ನ ನಿಯಂತ್ರಣ ತಪ್ಪಿಸಿಕೊಳ್ತಾನೆ ಅನ್ನುವಾಗ ಪಶು ಅಂದ್ರೆ ಪ್ರಾಣಿ ಅನ್ನುವ ಅರ್ಥದಲ್ಲಿ ಮನುಷ್ಯನನ್ನು ಕೂಡ ಪಶು ಸಮಾನ ಹೀನನಂತೆ ತೋರುವುದಿದೆ. ಆದ್ರೆ ಇಲ್ಲಿ ರುದ್ರದೇವನನ್ನೇ, ಮೊದಲ ಮಗನನ್ನೇ, ಚತುರ್ಮುಖ ಭಗವಂತನನ್ನು ಆರಾಧಿಸುವಾಗ ಈ ಪ್ರಸಾದವನ್ನು ನೀನೇ ಕೊಟ್ಟದ್ದು ಅಂತ ಮಗನನ್ನೇ ಭಗವಂತನಿಗೆ ಕೊಡುವ ಮೂಲಕ ಅದೊಂದು ದೊಡ್ಡ ಯಜ್ಞ. ಸಂತತಿ ಪಡೆದ ಮೇಲೆ ಉಪನಿಷ್ಕರ್ಮಣ ಅಂತ ಮನೆಯಿಂದ ಸುಮಾರು 3 ತಿಂಗಳಾದ್ಮೇಲೆ ತಾಯಿ ಮಗುವನ್ನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಬಂದು ಒಂದು ಯಜ್ಞದ ರೂಪದಲ್ಲಿ, ಅಂದ್ರೆ ಆರಾಧನೆ ರೂಪದಲ್ಲಿ ಜ್ಞಾನಿಗಳನ್ನೆಲ್ಲ ಅಥವಾ ಬಂಧುಗಳನ್ನೆಲ್ಲ ಅಥವಾ ಮಿತ್ರರನ್ನೆಲ್ಲ ಕರೆದು ಒಂದು ವಿಶೇಷವಾದ ದೇವ ಸಮಾರಾಧನೆ ಅಂತ ಭಾವನೆಯಲ್ಲಿ ಬೇರೆ ಏನಾದರೂ ವಿಶೇಷ ಕಾರ್ಯಕ್ರಮ ಮಾಡಬಹುದು, ಪೂಜಾದಿಗಳು. ಅದರ ಮುಖ್ಯ ಇಷ್ಟೇ, ಭಗವಂತನಿಗೆ ಕೃತಜ್ಞತೆ ಅರ್ಪಿಸುವ ಕ್ರಮ. ಯಾವ ರೀತಿಯಿಂದಲೂ ಅರ್ಪಿಸಬಹುದು. ಅರ್ಪಿಸುವ ಮೂಲ ಆ ಮಗುವನ್ನ ದೇವರಿಗೆ ಅರ್ಪಿಸುವ ಕ್ರಮ. ಹಾಗಾಗಿ ಮೊದಲು ಭಗವಂತನನ್ನ ಚತುರ್ಮುಖ ತನ್ನ ಮಗನನ್ನೇ ಪರಮಾತ್ಮನ ವಿಶೇಷ ಯಜ್ಞದ ಪಶುವಾಗಿ ಒಪ್ಪಿಸಿ ಆರಾಧಿಸಿದನು ಅಂತ ಬಂದಿದೆ. ಆದ್ರಿಂದಾಗಿ ಇದು ಆರಾಧನೆ ಅನ್ನೋದು ಕೇವಲ ನಮ್ಮ ಕಲ್ಪನೆಯಲ್ಲಿ ಇದ್ದ ಹಾಗೆ ಬರೀ ಯಜ್ಞದ ಅಂದ್ರೆ ಅಗ್ನಿಯ ಸ್ಪರ್ಶ ಮಾತ್ರ ಅಲ್ಲ, ಒಪ್ಪಿಸುವುದು, ಆರಾಧಿಸುವುದು ಅನ್ನೋದು ಕೂಡ ಯಜ್ಞ ಆಗತ್ತೆ ಅನ್ನೋದನ್ನ ತಿಳಿಸಿದ್ರು. ನಾವು ಕಿವಿ ಮೊದಲಾದ ಇಂದ್ರಿಯಗಳಿಂದ ವಸ್ತುವನ್ನ ಸ್ವೀಕರಿಸುವಾಗ ಅದು ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡ್ತೇವೆ. ಅಂದ್ರೆ ಬೇಡ, ಇದ್ಯಾಕೋ ಚೆನ್ನಾಗಿಲ್ಲ, ಇದರಲ್ಲಿ ಇದರ ಬಳಕೆ ಚೆನ್ನಾಗಿಲ್ಲ ಅಂತನೋ, ಕಿವಿಗಾಗುವಾಗ ಇದನ್ನು ಕೇಳಿ ಏನು ಉಪಯೋಗ ಇಲ್ಲ ಅಂತನೋ, ಬೇಡವಾದ ವಿಷಯಗಳಿಂದ ಮನಸ್ಸನ್ನ ಹಿಂತೆಗೆಯುವುದೇನಿದೆ ಅದನ್ನೇ ಸಂಯಮಾಗ್ನಿ ಅಂತ ಹೇಳುದು. ಬೇಡವಾದದನ್ನು ಮುಟ್ಟಲಾರೆ, ಕೆಟ್ಟದ್ದನ್ನು ನೋಡಲಾರೆ, ಕೆಟ್ಟದ್ದನ್ನು ಕೇಳಲಾರೆ. ಚಪಲ ಮನುಷ್ಯನನ್ನ ಎಳ್ಕೊಂಡು ಹೋಗುತ್ತೆ, ಅವನದನ್ನ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಆದರೂ 10ರಲ್ಲಿ ಅವನೊಂದು 7 ಸಲ ಆದ್ರೂ ಹಿಂದೆ ಸರಿದಿದ್ದಾನೆ ಅಂದ್ರೆ ಅದನ್ನ ಸರಿಯುವಾಗ ಭಗವಂತನಿಗೆ ನೀನು ಸಂಯಮ ಅನ್ನುವ ಅಗ್ನಿಯಲ್ಲಿ ನನ್ನ ಈ ಇಂದ್ರಿಯಗಳನ್ನ ಸ್ವೀಕರಿಸು ಅನ್ನುವ ಭಾವದಿಂದ ಅವನು ಹಿಂತೆಗೆದ ಅಂತ ಆದ್ರೆ ಆ ಯಜ್ಞದ ಫಲವಾಗಿ ಮುಂದೆ ಒಂದೇ ಸರ್ತಿ ಯಾವುದೂ ಆಗಲ್ಲ. ಒಂದೇ ಸರ್ತಿಗೆ ಯಾವ ನಿಯಂತ್ರಣವನ್ನು ತಂದ್ಕೊಳ್ಳಿಕ್ಕಾಗಲ್ಲ. ನಾವು ನಮ್ಮ ಬುದ್ಧಿಯನ್ನ ಹಾಳು ಮಾಡಿಕೊಳ್ಳುವಂತಹ ಏನೆಲ್ಲ ಸಂಗತಿಗಳಿಗೆ ನಾವು ಕಣ್ಣಾಗ್ತೇವೆ, ಕಿವಿ ಆಗ್ತೇವೆ, ಮೂಗಾಗ್ತೇವೆ, ಬಾಯಿ ಆಗ್ತೇವೆ ಅಥವಾ ಸ್ಪರ್ಶವಾಗ್ತೇವೆ, ಅದೆಲ್ಲವೂ ನಮ್ಮನ್ನ ವಧಿಸುವ ನೆಲೆಯಲ್ಲೇ ಎಳ್ಕೊಂಡು ಹೋಗುತ್ತೆ. ನಾಲಿಗೆಯನ್ನ ಬೇಡವಾದದನ್ನ ತಿನ್ನುವುದರ ಮೂಲಕ ಹಿಂದಕ್ಕೆ ಸರಿಸಿದ್ರೆ ನಿಧಾನಕ್ಕೆ ಆ ಚಪಲ ಮಾಯ ಆಗುತ್ತೆ. ಯಾಕಂದ್ರೆ ಈ ನಾಲಿಗೆಯ ಸೆಳೆತ ಏಕಾದಶಿ ಉಪವಾಸದ ಹೊತ್ತಿಗೆ ನಮಗೆ ದ್ವಾದಶಿಯೇ ನೆನಪಾಗ್ತಾ ಇರುತ್ತೆ, ಎಷ್ಟೊತ್ತಿಗೆ ದ್ವಾದಶಿ ಬರುತ್ತೆ ಅಂತ. ಹಾಗಾದ್ರೆ ಅದು ಒಂದ್ಸಲ ಆಗತ್ತೆ, ಆಗುದೇ ಇಲ್ಲ, ಅಯ್ಯೋ ನಾನು ನೆನಪು ಮಾಡ್ಕೊಂಡ್ಬಿಟ್ಟೆ ಅಂತ ಬೇಸರ ಮಾಡ್ಕೊಳ್ಳಿಕ್ಕಿಲ್ಲ. ಆದಷ್ಟು ಅದನ್ನ ಸಹಿಸುವ, ನಿಗ್ರಹಿಸುವ ಪ್ರಯತ್ನ ಪಡುದು. ನಾಲಿಗೆಯಲ್ಲಿ ನೀರು ಬರುತ್ತೆ ಕೆಲವೊಂದು ವಿಶೇಷ ತಿಂಡಿಗಳನ್ನ, ಆದರೆ ಒಂದು ನಾಲಿಗೆಗೆ 1.25 ಇಂಚಿನ ನಾಲಿಗೆಗೋಸ್ಕರ ಏನೆಲ್ಲ ಸಾಹಸ ಪಡ್ತೇವೆ, ಎಷ್ಟೆಲ್ಲ ಸಮಯ ವ್ಯರ್ಥ ಮಾಡ್ತೇವೆ ಅಂತ ಯೋಚಿಸಿ. ಅಂದ್ರೆ ತಿನ್ನಬಾರದು ಅಂತ ಅವ್ರು ಹೇಳಲಿಲ್ಲ, ಆ ತಿನ್ನೋ ಒಂದು ಸಣ್ಣ ಕಾರ್ಯಕ್ಕಾಗಿ ಹಾಗಂತ ಹೇಳಿ ತಿನ್ನುವುದು ತಪ್ಪು ಅಂತಲ್ಲ. ದೇವರಿಗೋಸ್ಕರ ಅಂತ ಮಾಡಿ ದೇವರ ನೆಪದಲ್ಲಿ ನಮ್ಮ ಸ್ವಾರ್ಥ ಇಲ್ಲದೆ ಅದನ್ನು ನಾನು ಪ್ರಸಾದವಾಗಿ ಸ್ವೀಕರಿಸುವಾಗಲೂ ಅದರ ರುಚಿ ಭಗವಂತನ ಕರುಣೆ ಅಂತ ಭಾವಿಸಿ ನನಗೆ ಭಕ್ತಿ ಜಾಸ್ತಿ ಆದರೆ ಖಂಡಿತ ತಿನ್ಬೋದು. ನಮಗೆ ಈ ಶಬ್ದ ಚೂರಾಚೆ ಅರ್ಥ ಆದರೆ ಏನೇನೋ ಆಗ್ಬಿಡುತ್ತೆ. ತಿನ್ನುವುದೇ ತಪ್ಪು, ಯಾರೋ ರುಚಿ ತಿಂತಾರೆ ಅಂದ ತಕ್ಷಣ ಅವ್ರ ಬಗ್ಗೆ ಒಂದು ಅಸಖ್ಯ ಭಾವನೆ. ನಾವು ಗೆದ್ದಿರ್ಬೋದು, ಬೇರೆಯವರು ತಿಂತಾ ಇರ್ಬೋದು, ಆದರೆ ಅವರ ಭಾವನೆ ಏನು ಅಂತ ಗೊತ್ತಿಲ್ಲದೆ ನಾವು ಬರೀ ತಿಂತಾರೆ, ಉಣ್ತಾರೆ, ಮಲಗ್ತಾರೆ ಅಂತ ನಾವು ಅದಕ್ಕೆ ದೇವರಿಗೆ ಹೆಸರು ಅಮಿತಾಶನ ಅಂತ. ಅಮಿತಾಶನ ಅಂದರೆ ಎಷ್ಟು ಬೇಕಾದರೂ ತಿನ್ಬೋದು, ಆದರೆ ಪ್ರಜ್ಞೆ ದೇವರನ್ನು ಮರೆಯುವಂತೆ ಇರಬಾರ್ದು. ಬಗೆಯದ್ದನ್ನೆಲ್ಲ ಮಾಡಿಕೊಂಡು ತಿನ್ನುವಾಗ ನಾನೇ ನೆನಪಾಗ್ತೇನೆ,
ದೇವರಿಗೆ ಪ್ರಸಾದ ಅನ್ನೋದು ಇಲ್ಲ, ಅಥವಾ ಇದರಿಂದ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು ಅನ್ನೋ ಎಚ್ಚರವೂ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಅದು ರೋಗ ಆಗುತ್ತೆ. ಅದರ ನನ್ನ ಆರೋಗ್ಯದ ಗಮನದ ಜೊತೆಗೆ ತಿನ್ನಬಹುದಾದ ಪದಾರ್ಥದಲ್ಲಿ ಭಗವಂತನ ನೆನಪಿಟ್ಟುಕೊಂಡು ಅವನು ಪದಾರ್ಥ ಮಾಡಿಸಿ ದೇವರಿಗೆ ಒಪ್ಪಿಸಿ ದೇವರೇ ಕೊಟ್ಟ ಪ್ರಸಾದ ಅಂತ ಭಾವಿಸಿ ಅವನು ತಿನ್ನುವಷ್ಟು ದೊಡ್ಡವನಾದರೆ ಆಗ ಶಬ್ದಾದಿ ವಿಷಯಗಳ ಪದಾರ್ಥವನ್ನು ಇಂದ್ರಿಯಗಳಲ್ಲಿ ಆಹುತಿ ಕೊಡುವುದನ್ನು ಅಂದರೆ ಎರಡು ಮುಖದಲ್ಲಿ ಆಯಿತು. ಬೇಡ ಅಂತ ಹಿಂದೆ ಸರಿಯುವುದು ಒಂದು ರೀತಿಯ ಅಗ್ನಿ, ಆದರೆ ಬೇಕು ಅಂತ ಸರದ ಮೇಲೆ ದೇವರನ್ನು ಮರೆಯದೇ ಇರುವುದು ಎರಡನೇ ರೀತಿಯ ಯಜ್ಞ. ಆಚಾರ್ಯರು ಯಾವಾಗಲೂ ಒಂದು ಕಥೆ ಹೇಳ್ತಿದ್ರು. ಅವರ ಎಳೆಯ ವಯಸ್ಸಿನಲ್ಲಿ ಕಾಣಿಯೂರು ಮಠದ ಇದಕ್ಕಿಂತ ಹಿಂದೆ ವಿದ್ಯಾಸಮುದ್ರರು ಅಂತ ಇದ್ರು. ಅವರು ಅನೇಕ ಜಿಜ್ಞಾಸೆಗಳು ಬಂದಾಗ ಚರ್ಚೆ ಮಾಡುತ್ತಾ ಇದ್ರು, ಆಚಾರ್ಯರನ್ನು ಕರೀತಾ ಇದ್ರು. ಎಲ್ಲಿಯಾದರೂ ಕೆಲವೊಂದು ಸರ್ತಿ ಮಧ್ಯಾಹ್ನದ ಹೊತ್ತು ಹೋದರೆ, ಇದು ಚೌಕಿಯಲ್ಲಿ ಬಂದರೆ ಅಥವಾ ಮಠದಲ್ಲಿ ಬಂದರೆ ಊಟಕ್ಕೆ ಕೂತ್ಕೊಳಿಸೋರು. ಕೂತ್ಕೊಳಿಸಿದಾಗ ಪ್ರತಿಯೊಂದು ಪದಾರ್ಥ ಬರುವಾಗ ಇವರು ತಿನ್ನುವರು. ಆದರೆ ಅವರು ನೀನು ಮುಂದುವರಿಸು, ನಾನು ಕೂತಿರ್ತೇನೆ ಅಂತ ಜಪ ಮಾಡ್ತಾ ಕೂತು ಒಂದೊಂದೇ ಪದಾರ್ಥ ಬಂದಾಗ ಅದಕ್ಕೊಂದು ದೊನ್ನೆ ಇಟ್ಟಿರ್ತಾರೆ ಎಲೆಯದ್ದು. ಆ ದೊನ್ನೆಗೆ ಹಾಕಿಸ್ಕೊಳ್ಳೋರು ಅವ್ರು ಜಪ ಮಾಡ್ತಾ ಇರೋರು. ಆಚಾರ್ಯ ಬೈಕೊಳ್ತಿದ್ರಂತೆ, ಏನು ನನ್ನನ್ನು ಊಟಕ್ಕೆ ಕುಡಿಸಿ ಎಲ್ಲ ತಿಂತಾ ಇದ್ದಾಗ ಇವರೆಲ್ಲ ಒಂದೇ ಎಲೆಗೆ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ, ಅಥವಾ ನಾನು ಈಗ ತಿನ್ನು, ಆದರೆ ಅವರೇ ತಿನ್ನು ತಿನ್ನು ಅಂತ ಒತ್ತಾಯ ಮಾಡಿದ ಮೇಲೆ ಬೇಡ ಅಂತ ತಿರಸ್ಕರಿಸುವ ಹಾಗಿಲ್ಲ. ಸರಿ, ಎಲ್ಲ ಆದಮೇಲೆ ಇವ್ರಿಗೆ ಮಜ್ಜಿಗೆ ಆಗುವಷ್ಟೊತ್ತಿಗೆ, ಅವ್ರಿಗೆ ಮಜ್ಜಿಗೆ ಬಡಿಸುವಷ್ಟು ಅಂದರೆ ಪಾಯಸ ಮುಗಿಯುವಷ್ಟೊತ್ತಿಗೆ ಎಲ್ಲ ಜಪದ ಪೆಟ್ಟಿಗೆ ತೆಗೆದು ಅಷ್ಟು ಪದಾರ್ಥಗಳನ್ನು ಅನ್ನದ ಮೇಲೆ ಹಾಕ್ಕೊಂಡು, ಏನು ಎಲ್ಲ ಅದರಲ್ಲಿ ಇಂಥ ಪದಾರ್ಥ ಇಲ್ಲ ಅಂತಿಲ್ಲ, ಸಿಹಿ ಅಂತಿಲ್ಲ, ಖಾರ ಅಂತಿಲ್ಲ, ಹುಳಿ ಅಂತಿಲ್ಲ, ಉಪ್ಪು ಅಂತಿಲ್ಲ, ಎಲ್ಲ ಪದಾರ್ಥಗಳನ್ನು ಜೋಡಿಸಿದ್ರು, ಕಲಸಿದ್ರು. ಇವ್ರದ್ದು ಮಜ್ಜಿಗೆ ಊಟ ಮುಗಿಯೋದ್ರಲ್ಲಿ ಅವ್ರದ್ದು ಊಟನೂ ಮುಗೀತು. ಇವರಿಗೆ ಆಶ್ಚರ್ಯ, ಎಂಥ ಮನುಷ್ಯ, ಒಂದು ತಿನ್ನುವುದನ್ನು ಚೆನ್ನಾಗಿ ತಿನ್ನಬಾರ್ದ. ಆದರೆ ಹಾಗೆ ತಿಂದು ಮುಗಿಸುವಾಗ ಅವರು ಹೇಳಿದ್ದು ಇವರ ಮುಖದಲ್ಲಿರುವ ಭಾವಕ್ಕೆ ಉತ್ತರವಾಗಿ, ನೀನು ಇಷ್ಟೊತ್ತು ತಿಂತಾ ಇದ್ದಿ, ನಂದಷ್ಟೊತ್ತು ಜಪ ಆಯಿತು, ಆಮೇಲೆ ಕೊನೆಗೆ ಹೊಟ್ಟೆಗೆ ಹೋದ್ಮೇಲೆ ಅದೇನು ಕಂಪಾರ್ಟ್ಮೆಂಟ್ ಇರುತ್ತೆ, ಎಲ್ಲನೂ ಒಂದೇ ಹೋಗುದು ಹೊಟ್ಟೆಗೆ. ದೇಹಕ್ಕೆ ಏನು ಬೇಕೋ ಅದಕ್ಕೆ ಗೊತ್ತು, ಅದು ಸರಿಯಾಗದನ್ನು ವ್ಯವಸ್ಥೆ ಮಾಡ್ಕೊಂಡು ತಿನ್ನುತ್ತೆ. ಅದನ್ನಾಗಿ ಊಟಕ್ಕಷ್ಟೊತ್ತು ಕಳೆಯುವುದನ್ನು ತಪ್ಪಿಸ್ಬೋದಲ್ವಾ ಅಂತ ನಾನು ಹಾಗೆ ತಿಂದೆ ಅಂತ ಹಾಗೆ ಕೆಲವರನ್ನು ನಾವು ಹೇಗೆಗೋ ಕಲಸಿ ತಿಂತಾರೆ ಅಂತ ಅನ್ನೋ ಅಷ್ಟೇ ಮಾತ್ರಕ್ಕೆ ಅದನ್ನು ಅಸಹ್ಯ ಪಡುವ ಹಾಗಿಲ್ಲ. ಅವರ ಒಳಗಿನ ಭಾವ ಏನಿದೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಬೇಕು ಅಂತಾನೆ ಅವರು ನಮ್ಮೆದುರು ತಮ್ಮ ವರ್ತನೆಯನ್ನು ಅತಿಯಾಗಿ ಕಾಣಿಸ್ತಾರೆ, ಅವರನ್ನು ತಪ್ಪು ತಿಳ್ಕೊಳ್ಬೇಕು ಅಂತಾನೆ ಅಭಿಪ್ರಾಯ ಪಡ್ತಾರೆ. ಆದರೆ ಸ್ವಲ್ಪ ಎಚ್ಚರ ಇದ್ದರೆ, ಅವರ ಉಳಿದ ಚರ್ಯೆಯಲ್ಲಿರುವಂತಹ ಶುದ್ಧಿ, ಅದಕ್ಕಿರುವ ಎಚ್ಚರ, ಅದಕ್ಕಿರುವ ಕಾಳಜಿ ಇದ್ದರೆ ಇದರಲ್ಲಿ ಏನೋ ಬೇರೆ ಅರ್ಥ ಇರುತ್ತೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಮೂಗನ್ನ ಸಂಯಮಾಗ್ನಿಯಲ್ಲಿ ಹೋಮಿಸುವುದಿರಬಹುದು, ಮಾತನ್ನ ತುಂಬ ಮುಖ್ಯವಾದ ಬಹುಶಃ ಸಂಯಮಾಗ್ನಿಯಲ್ಲಿ ನಾವು ಆಹುತಿ ಕೊಡಬೇಕಾದದ್ದು ಮಾತು. ಈ ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸಹಿಸ್ಲಿಕ್ಕಾಗದೆ ನಾವು ಎದುರಾಡಿ ಬಿಡ್ತೇವೆ. ಸಿಟ್ಟು ಮಾಡಿಕೊಂಡು ನಮ್ಗೆ ಹೊಟ್ಟೆಯಿಂದ ಹೋದರೆ ಸಾಕು, ರಾಶಿ ಡಂಪ್ ಹಾಕಿ ಬಿಡ್ತೇವೆ. ಆದರೆ ಎಷ್ಟು ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡು ಬಿಡ್ತೇವೆ, ಆಮೇಲೆ ಅದು ಬಿಡಲಿಕ್ಕೆ ಕಷ್ಟ ಆಗುತ್ತೆ. ಏನಾದರೂ ಒಂದು ಮಾತು ಬಂದರೆ ಅದಕ್ಕೆ ಪ್ರತಿ ಮಾತು ಆಡದೆ ಆ ಚಾಪಲ ನಮ್ಮನ್ನು ನುಂಗಿಬಿಡುತ್ತೆ ಒಂದು ದಿವಸ. ಆದರೆ ಯಾವಾಗ ಈ ಸಂಯಮ ಅನ್ನುವ ಅಗ್ನಿಯನ್ನು ಭಗವಂತ ಅಂತ ಚಿಂತಿಸಿ ಆದಷ್ಟು ಅಂತಹ ಮಾತುಗಳನ್ನು ನಿಗ್ರಹಿಸಿ ನಾವು ಮುಂದೆ ಮೌನಕ್ಕೆ ಶರಣಾದರೆ ಶುದ್ಧವಾದ, ಸ್ಫುಟವಾದ, ಸ್ಪಷ್ಟವಾದ ಮಾತು ಅರಳುವುದಕ್ಕೆ ಶುರುವಾಗುತ್ತೆ. ಆವಾಗ ಕೇಳಬೇಕು ಮಾತು.
ಅದು ಆಲಿಸಬೇಕಾದ ಮಾತು ಅಂತ ಮುತ್ತಿನಂತಾಗುತ್ತೆ. ಇನ್ನಷ್ಟು ಕೇಳಬೇಕು, ಕೇಳ್ತಾನೆ ಇರಬೇಕು ಅಂತ ಕೇಳೋರಿಗನ್ಸುತ್ತೆ. ಹೇಳುವಾಗಲೂ ಎಲ್ಲೂ ಕೂಡ ಹೇಳುವವನಿಗೆ ತೊಂದರೆ ಅಥವಾ ಏನು ಹೇಳಬೇಕಾಗುತ್ತೋ ಏನೋ ಅಂತನ್ನುವ ಭಯ ಉಂಟಾಗುದಿಲ್ಲ. ಅವನು ಹೇಳಿದ ಮಾತು ಹೇಳಿದ ಹಾಗೆ ನಡಿಲಿಕ್ಕೆ ಶುರುವಾಗುತ್ತೆ. ಇದು ಕೃಷ್ಣ ಈ ಸಂಯಮಾಗ್ನಿಯಲ್ಲಿ ಮಾತಿನ ನಿಯಮನವನ್ನು ಹೇಳಿದ ಮಾತು. ಅಂದ್ರೆ ಗಂಗಾ ಪ್ರವಾಹದಂತೆ ನಾವು ಎಷ್ಟು ನೋಯಿಸದ ಮಾತುಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ತೀವೋ, ನೋವಾಗುತ್ತೆ ಅಂದ್ರೆ ಅದನ್ನು ನಾವೇ ಅನುಭವಿಸ್ತೇವೋ, ಆ ನೋಯಿಸಬಾರದು ಅನ್ನುವ ಕಾಳಜಿಯಿಂದ ಹಿಂದಕ್ಕೆ ತೆಗೆದುಕೊಂಡ ಅಗ್ನಿ ಅದು ನಮ್ಮ ಮಾತಿಗೆ ಭಾರವನ್ನು ತುಂಬುತ್ತೆ. ಆಡಿದ್ರೆ ತಕ್ಷಣ ಕೆಲಸ ಆಗಬೇಕು ಅಂತ ಅನ್ನುವ ವ್ಯವಸ್ಥೆ ಸಮಾಜದಲ್ಲಿ ಪ್ರಕೃತಿಯಲ್ಲಿ ಹುಟ್ಟತ್ತೆ. ಆಡಿದ ಮೇಲೆ ಇದನ್ನು ನಡೆಸಲೇಬೇಕು ಅನ್ನುವ ದಾರ್ಢ್ಯ ಕೇಳುಗನಿಗೆ ಜೊತೆಯಾಗುತ್ತೆ. ಒಂಥರ ಗಂಗೆಯ ಪ್ರವಾಹದಂತೆ ತಡೆ ನಿಲ್ಲದೆ, ಎಡೆ ಇಲ್ಲದೆ, ಗಡುದ್ ಕಾಣದೆ ನುಡಿಯನ್ನ ಹೇಗೆ ಆಡಬೇಕು ಅಂದ್ರೆ ಹಾಗೆ ಆಡಬೇಕು ಅಂತನ್ನುವ ಒಂದು ಆದರ್ಶಪ್ರಾಯವಾದ, ಆಡಿದ್ರೆ ನುಡಿಗಟ್ಟಾಗಬೇಕು ಅನ್ನುವ ರೀತಿಯಲ್ಲಿ ಆ ಮಾತು ಅಭೂತಪೂರ್ವವಾದದ್ದಾಗತ್ತೆ. ಅತ್ಯಂತ ಮನಸ್ಸಿಗೆ ಹಿತ ಅನಿಸುವಂಥದ್ದಾಗತ್ತೆ. ಹಾಗಾಗಿ ಹೊಡಿಬೇಕು ಅನಿಸಿದಾಗ ಕೈ ಹಿಂದೆ ಸರಿಯುವುದು, ಒದಿಬೇಕು ಅಂತ ಅನಿಸಿದಾಗ ಕಾಲು ಹಿಂದಕ್ಕೆ ಸರಿಯುವುದು, ಇದು ಒಂದು ರೀತಿಯ ಸಂಯಮಾಗ್ನಿ. ಹಾಗೆ ಯಾವ ಇಂದ್ರಿಯಗಳಿಂದಲೂ ಏನು ತೊಂದರೆ ಮಾಡಬೇಕು ಅಂತ ಅನ್ನಿಸಿದಾಗಲೂ ಆ ಇಂದ್ರಿಯಗಳನ್ನ ಹಿಂದಕ್ಕೆ ಸರಿಯುವುದು ಅಂತಂದ್ರೆ ಮಹಾ ಪ್ರಯತ್ನದಿಂದ ಮಾಡಬೇಕಾದದ್ದು. ಇದು ಹಾಗೆ. ಆದರೆ ಮಲಮೂತ್ರ ವಿಸರ್ಜನೆ ಅನ್ನೋ ವಿಷಯದಲ್ಲಿ ಮಾತ್ರ ಅದು ತಡೆಯುವುದು ಅಂತಲ್ಲ, ಸಂದರ್ಭ ಬಂದಾಗ ಅದು ಕೂಡ ದೇಹ ಕ್ಲೀನ್ ಆಗೋದು ಅಂತ. ದೇಹ ಅದು ಶುದ್ಧಿ ಆಗೋದು, ಅದು ವ್ಯರ್ಥ ಅಥವಾ ಅನರ್ಥ ಅಂದ್ರೆ ಆ ದೇಹದಿಂದ ಮಲ ವಿಸರ್ಜನೆ ಆಗುವುದನ್ನ, ಕೊಳೆಯನ್ನ ಕಳೆಯುವುದನ್ನ ನಾವು ಅಸಹ್ಯ ಪಡುವ ಹಾಗಿಲ್ಲ. ಅದಿದ್ರೇನೆ ನಮ್ಮ ದೇಹ ಆರೋಗ್ಯದಿಂದ ಇರುತ್ತೆ. ಒಂದು. ಎರಡನೇದ್ದು, ದೇಹದಿಂದ ಆ ಇಂದ್ರಿಯದಿಂದ ಸಿಗುವ ನಿಜವಾದ ಸಂತತಿಯ ವೃದ್ಧಿಯ ಬಗ್ಗೆ ಆಗಲಿ ಅಥವಾ ದೈಹಿಕ ಸೌಖ್ಯದ ಬಗ್ಗೆ ಆಗಲಿ ಅದನ್ನ ಅಸಹ್ಯ ಪಡುವುದಾಗಲಿ ಅಥವಾ ಅದನ್ನ ಮಿತಿಮೀರಿ ಬಳಸುವುದಾಗಲಿ ಎರಡೂ ಕೂಡ ಆ ಜಯದ ಸಂಪಾದನೆಗೆ ನಾವು ಗಮನ ಹರಿಸಬೇಕಾದ ವಿಷಯ. ಹೀಗೆ 10 ರೀತಿಯ ಇಂದ್ರಿಯಗಳಿಂದ ಸಂಯಮಾಗ್ನಿಯಲ್ಲಿ ಜಯ ಅಗ್ನಿಗೆ ಆಹುತಿ ಕೊಡುವುದರ ಮೂಲಕ, ಹಿಂದೆ ಸರಿಯುವುದರ ಮೂಲಕ ಅದು ಮಹಾ ಸಂಪತ್ತಾಗಿ ಆತನನ್ನ ಇದೇನೋ ನಾನು ಗೆದ್ದೆ ಅಂತ ಹಮ್ಮಿನಿಂದ ನಿಂತ್ರೆ ಅದು ಇನ್ನೊಂದು ಕಡೆ ಚೆನ್ನಾಗಿ ಬೀಳಿಸುತ್ತೆ. ಅಂದಾಗೆ ಒಂದು ಇಂದ್ರಿಯ ಗೆದ್ದಾಯಿತು ಅಂತ ಇಲ್ವೇ ಇಲ್ಲ. ಪ್ರತಿ ಕ್ಷಣವೂ ಮತ್ತೆ ಮತ್ತೆ ಪರೀಕ್ಷೆ, ಮತ್ತೆ ಮತ್ತೆ ಸೋಲು, ಮತ್ತೆ ಮತ್ತೆ ಜಯ, ಮತ್ತೆ ಮತ್ತೆ ಸಾಗುವಿಕೆ. ಇದು ಒಂದೇ ಜನ್ಮದಲ್ಲಿ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಉಳಿದ ಇಂದ್ರಿಯಗಳನ್ನೆಲ್ಲವನ್ನು ಗೆದ್ರೂ ಕೂಡ ನಾಳೆಗೆ ಒಂದು ಮಾತ್ರ ಅಷ್ಟು ಸುಲಭದಲ್ಲಿ ಗೆಲ್ಲಿಕ್ಕಾಗುವಂಥದ್ದಲ್ಲ. ರುಚಿಗೆ ಬಲಿಯಾಗುವುದೇ ಜಾಸ್ತಿ ನಾವು ಅನ್ನುವ ಎಚ್ಚರವನ್ನು ಮತ್ತೆ ಕೊಟ್ಟಿದ್ದಾರೆ. ಹಾಗಾಗಿ ಕೇಳಲಿಕ್ಕಿರುವಂತಹ ಕಿವಿಯನ್ನ ಭಗವಂತನ ಗುಣಗಳ ಕೇಳುವಿಕೆಯಲ್ಲಿ ಜೋಡಿಸಿದರೆ ಆಗ ಅದು ಅಂದ್ರೆ ಬೇಡ ಅಂತ ಹಿಂದೆ ಸರಿದ ಮೇಲೆ ಬೇಕು ಅನ್ನೋದಕ್ಕೆ ಒಂದು ಜಾಗ ಕೊಡಬೇಕಲ್ಲ, ಅದು ಕೂಡ ಒಂದು ಯಜ್ಞವೇ. ಇಲ್ಲಿಂದ ತೆಗೆದು ಅದಕ್ಕೆ ನೆಕ್ಸ್ಟ್ ಈ ಶಬ್ದಾದೀನ್ ವಿಷಯಾನ್ಯನ್ನೇ ಇಂದ್ರಿಯಾಗ್ನಿ ಶುಚಿಹ್ವತಿ. ಎಲ್ಲ ಇಂದ್ರಿಯಗಳನ್ನು ಹಿಂದಕ್ಕೆ ತೆಗೆದುಕೊಂಡ ಮೇಲೆ, ಇಂದ್ರಿಯಗಳಿರುವುದೇ ಭೋಗಕ್ಕಾಗಿ ಅಂದ ಮೇಲೆ, ಭೋಗ ಅಂದ್ರೆ ಅದರಿಂದ ಆಗುವ ಪದಾರ್ಥವನ್ನು ಅದು ಸ್ವೀಕರಿಸುತ್ತೆ. ಅದರಿಂದ ಅದಕ್ಕೆ ಬೇಕಿರುವ ಪದಾರ್ಥಗಳ ಬಗ್ಗೆ ಅದಕ್ಕೆ ಎಚ್ಚರ ಇರುತ್ತೆ. ಹಾಗೆ ಭಗವಂತನ ಗುಣಗಳನ್ನು ಕೇಳಲಿಕ್ಕೆ ಕಿವಿ, ಸುಂದರವಾದ ಭಗವಂತನ ಸೃಷ್ಟಿ ಅಂತ ನೆನಪಿಸಿಕೊಂಡು ಕಾಣಲಿಕ್ಕಿರುವ ಕಣ್ಣು, ಭಗವನ್ ಮೂರ್ತಿಯನ್ನ ಮುಟ್ಲಿಕ್ಕೆ ಅಥವಾ ಹಿರಿಯರ ಪಾದವನ್ನ ಸೇವನೆ ಮಾಡಲಿಕ್ಕೆ, ಪಾದವನ್ನು ಒತ್ತುವುದು ಅಂದ್ರೆ ಭಗವಂತನ ಪಾದದ ಸೇವೆ ಅನ್ನುವ ಭಾವದಿಂದ ಸ್ಪರ್ಶದ ಇಂದ್ರಿಯದ ಸುಖ,
ಅಥವಾ ಅದು ಕೈಯೂ ಆಗುತ್ತೆ. ಕೈಯಿಂದ ಇನ್ನೇನೂ ಬೇಡವಾದ ಕೆಲಸ ಮಾಡೋಕ್ಕಂತ ಗುರುಗಳ ಕಾಲು ಒತ್ತುವುದು, ಅವರಿಗೆ ಅಗತ್ಯ ಇರುವ ವಸ್ತುಗಳನ್ನು ಮುಟ್ಟಿಸುವುದು, ತಂದೆ ತಾಯಿ ಗುರುಗಳು ಬಂಧುಗಳು ಹಿರಿಯರು ಜ್ಞಾನಿಗಳು. ಆಮೇಲೆ ಭಗವಂತನ ಪ್ರಸಾದವನ್ನೇ ಸ್ವೀಕರಿಸಲಿಕ್ಕೆ ಯೋಜಿಸಿದಂತಹ ಜಿಹ್ವೆ, ಭಗವಂತನ ಸೃಷ್ಟಿಯ ಸೌಗಂಧವನ್ನು ಅನುಭವಿಸಲಿಕ್ಕಿರುವಂತಹ ಮೂಗು, ಗುಣಗಳನ್ನು ಅವನ ಬಗ್ಗೆ ಅವನು ಅಂತಲ್ಲ, ಯಾರೇ ಒಬ್ಬ ನಮಗೊಂದು ಸಣ್ಣ ಉಪಕಾರ ಮಾಡಿದ್ರು ಉಪಕಾರವನ್ನು ತುಂಬ ಸ್ಮರಿಸುವ ಅಭ್ಯಾಸವನ್ನು ನಾವು ಇಟ್ಟುಕೊಂಡ್ರೆ ನಿಜವಾಗಿಯೂ ನಮಗೆ ಆಗ ಒಳ್ಳೆಯದನ್ನು ಹೆಚ್ಚು ಕಾಣುವ ಶಕ್ತಿ ಬರುತ್ತೆ. ಸಣ್ಣ ಉಪಕಾರ ಇರ್ಬೋದು. ನಮಗೆ ಒಬ್ಬರನ್ನ ಹೊಗಳಿಯೇ ಗೊತ್ತಿಲ್ಲ, ಹೊಗಳೋದು ಅಂದ್ರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಆಗ್ಬಿಡುತ್ತೆ. ಮತ್ತೆ ಇಲ್ಲದನ್ನೆಲ್ಲ ಪೂಸಿ ಹೊಡೆದು ಪಂಪ್ ಹೊಡೆಯುವುದು ಅನ್ನೋ ಥರ, ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಅವರಿಂದ ಒಂದು ಸಣ್ಣ ಉಪಕಾರ ಆಯಿತು ಅಂದರೆ ಸಂದರ್ಭ ಬಂದಾಗಲೇ ಸುಮ್ಮನೆ ಸಿಕ್ಕಿದಾಗ ದಾರಿಯಲ್ಲಿ ಹೇಳೋದು ಅಂತಲ್ಲ, ಸಂದರ್ಭ ಬರುತ್ತೆ. ಯಾರೋ ದೊಡ್ಡವರು ಸಿಗ್ತಾರೆ, ಇನ್ನೊಬ್ರು ನಮಗೂ ಇಬ್ರು ಗೊತ್ತಿರ್ತಾರೆ, ಅವರಿಬ್ಬರಿಗೆ ಗೊತ್ತಿರುವುದಿಲ್ಲ. ಆವಾಗ ಪರಸ್ಪರ ಅವರಿಬ್ಬರಲ್ಲಿ ಒಳ್ಳೆಯ ಭಾವನೆ ಬೆಳೆಸುವಂತಹ ಮಾತುಗಳನ್ನಾಡಿ ಅದರ ಗುಣದ ಗೌರವವನ್ನು ಹೆಚ್ಚಿಸುವಂಥದ್ದು. ಇದು ನಾವು ಮಾತಿನಿಂದ ಮಾಡಬಹುದಾದ ಭಗವತ್ ಸೇವೆ. ಭಗವಂತನ ಗುಣಗಳನ್ನು ಕೊಂಡಾಡುವುದು ಒಂದು. ಎಲ್ಲೇ ಸಜ್ಜನರು ಸಿಕ್ಕಿದಾಗಲೂ ಆ ಸಜ್ಜನರ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಸುವುದು, ಅಥವಾ ನಾನೇ ಇನ್ನೊಂದೆಲ್ಲೋ ಪ್ರಸಂಗದಲ್ಲಿ ದೊಡ್ಡವರನ್ನ ಕಂಡಾಗ, ದೊಡ್ಡವರ ವಿಷಯ ಬಂದಾಗ ಅದನ್ನ ಅವರ ಮಾತು ಅಥವಾ ಅವರಿಂದ ಆದ ಗುಣದ ಲಾಭವನ್ನ ಪರಿಚಯಿಸುವುದು. ಇನ್ನೊಂದು ರೀತಿಯಿಂದ ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಯಾರೇ ಯಾವುದೇ ಒಂದು ವಿಷಯವನ್ನು ಪ್ರಸ್ತಾವ ಮಾಡುವಾಗ ಅದು ಋಷಿಗಳ ಮಾತು ಅಥವಾ ವೇದವ್ಯಾಸರ ಮಾತು ಅಥವಾ ಪುರಾಣಗಳ ಮಾತು, ಸ್ಮೃತಿಕಾರರ ಮಾತು ಅಥವಾ ಯಾರೋ ದೊಡ್ಡ ಜ್ಞಾನಿಗಳ ಮಾತು, ನಮ್ಗೆ ಅಲ್ಲಿಂದ ಆ ವಿಷಯ ಬಂತು ಅಂತ ಗೊತ್ತಾದಾಗ ನಾವು ಆ ವ್ಯಕ್ತಿಗಳ ಹೆಸರನ್ನ ಪ್ರತಿ ಕ್ಷಣಕ್ಕೂ ಹೇಳಬೇಕು ಅಂತಲ್ಲ, ಪ್ರಧಾನವಾದ ವಿಷಯ ಆದಾಗ ಆ ಪುರಾಣಕಾರರನ್ನು ಸ್ಮರಿಸುವುದು ಅಥವಾ ಅದನ್ನು ವ್ಯಾಖ್ಯಾನಿಸಿದ ಗುರುಗಳನ್ನು ನೆನಪಿಸುವುದು ಮಾಡದೆ, ಅದು ತಮ್ಮದು ಅಥವಾ ತಮ್ಗೆ ಯಾರೋ ಗುರುಗಳಿಷ್ಟ ಇದ್ದಾರೆ, ಅದನ್ನು ಅವ್ರು ಹೇಳಿದ ವಸ್ತುತಃ ಉಪನಿಷತ್ತಿನದ್ದೇ. ಆದರೆ ಉಪನಿಷತ್ತಿನ ಮಾತಾಗಿದ್ರೂ ಕೂಡ ಅದನ್ನು ತಮ್ಮದೇ ಮಾತು, ತಮ್ಮ ಗುರುಗಳದ್ದೇ ಮಾತು ಅಂತ ಆ ಮೇಲಿನ ಋಷಿಗಳನ್ನ ಅಥವಾ ಉಪನಿಷತ್ಕಾರರನ್ನ ಬೇಕು ಅಂತ ಮರೆಮಾಚಿ ತಮ್ಮ ಅಭ್ಯಾಸವನ್ನ ಜಾಸ್ತಿ ಮಾಡಲಿಕ್ಕೆ ಅಥವಾ ತಮ್ಮ ಹಿರಿತನವನ್ನ ಎತ್ತಿ ಹಿಡಿಲಿಕ್ಕೆ ಹಿಂದಿನದ್ದನ್ನ ಮುಚ್ಚಿಡುವಂತಹ ಪ್ರಯತ್ನವೂ ಕೂಡ ತಪ್ಪೆ. ಯಾಕೆಂದ್ರೆ ಎಷ್ಟೋ ಅಲ್ಲ, ನಮ್ಗೆ ಎಲ್ಲಿಂದ ಅಂತ ಗೊತ್ತಿಲ್ಲದೆ ಅವರೇ ಒಂದು ಅನುಭವದಿಂದ ಹೇಳಿದ್ದಾರೆ ಅಂತಂದಾಗ ಸರಿ, ಅದು ಅವರದ್ದೇ ಮಾತು ಅಂತ. ಆದರೆ ಅನುಭವದ ಮಾತಿನ ಜೊತೆಗೆ ಅದು ಎಲ್ಲಿಂದಲೋ ಒಂದು ಕಡೆ ಮೂಲದಲ್ಲಿ ಹಿರಿಯರ ಪ್ರಾಮಾಣಿಕವಾದ ಕೊಡುಗೆ ಲೋಕಕ್ಕೆ ಇದೆ ಅಂತಂದಾಗ ಅದನ್ನು ನೆನಪಿಸಿದೆ. ಕೃಷ್ಣನು ಸ್ವತಃ ಗುರು ಪರಂಪರೆಯನ್ನು 4ನೇ ಅಧ್ಯಾಯದಲ್ಲಿ ಇಲ್ಲೇ ಹಿಂದೆ ನೆನಪಿಸಿಕೊಂಡಿದ್ದ. ಯಾರ್ಯಾರಿಂದ ಈ ಜ್ಞಾನ ಹರಿದು ಬಂತು ತಾನೇ ಕೊಟ್ಟದ್ದಾದ್ರು ಮಧ್ಯದಲ್ಲಿ ಅನೇಕ ಇಕ್ಷ್ವಾಕು, ಮನು ಮೊದಲಾದವರಿಗೆ ಆ ಸಿಕ್ಕಿದ ಸಂಗತಿಗಳನ್ನು ಅವರು ಮುಂದುವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವ ಕಾರಣದಿಂದ ಅವರನ್ನು ನಾವು ಗೌರವಿಸಬೇಕು ಅನ್ನೋದು ಕೂಡ ಒಂದು ಮಾತಿನ ಯಜ್ಞ ಆಗುತ್ತೆ, ವಾಗ್ಯಜ್ಞ. ಕ್ಷೇತ್ರಗಳ ಸಂದರ್ಶನಕ್ಕೆ ಅಂತ ಕಾಲು, ದೇವತಾ ಪೂಜೆ, ದೇವತಾ ಆರಾಧನೆ, ಗುರುಗಳ ಶುಶ್ರೂಷೆ, ತಂದೆ ತಾಯಿಗಳ ಸೇವೆ, ಬಂಧುಗಳಿಗೆ ಸಹಾಯ ಅನ್ನೋದು ಕೈಯಿಂದ ಮಾಡಬಹುದಾದ ಕಾರ್ಯ. ಇನ್ನು ಬಯಕೆಗಳನ್ನು ಆದಷ್ಟು ಕಮ್ಮಿ ಮಾಡಿ ಕುಂಡಲಿನಿ ಶಕ್ತಿಯ ಜಾಗೃತಗೊಳಿಸುವುದರ ಕಡೆಗೆ ಮತ್ತು ಅದರ ಅನಿವಾರ್ಯವಾದ ಪ್ರಯೋಗ ಇದ್ದಾಗಲೂ ಅದರ ಬಗ್ಗೆ ಅಸಹ್ಯ ಪಡದೆ ಅದರ ಸೌಖ್ಯವನ್ನು ಅನುಭವಿಸುವುದು ಭಗವಂತನ ಪ್ರಸಾದ ಅಂತ ಭಾವಿಸಿದರೆ 9 ವಿಧವಾದ ಪೂಜೆ ಆಗುತ್ತೆ. ಅದರಲ್ಲಿ ಸ್ವೀಕಾರ ಅನ್ನೋದು ಯಾವುದು ಪಾಯುವಿಗೆ ಇಲ್ಲ, ಅದರಿಂದಾಗಿ ಮಲ ವಿಸರ್ಜನೆ ಇಂದ್ರಿಯಕ್ಕೆ ಸ್ವೀಕರಿಸುವುದು ಅಂತ ಒಂದಿಲ್ಲ, ಅದರಿಂದಾಗಿ ಅಲ್ಲಿ ಹೋಮ ಅಂತ ಅನ್ನೋದು ಆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಅಥವಾ ಅದರ ಕ್ಲೀನ್ ಆಗುವಿಕೆ ಅನ್ನೋದೇ ಒಂದು ದೇಹಕ್ಕೆ ಶುದ್ಧಿ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದಿದೆ. ಇಂದ್ರಿಯ ಶುದ್ಧಿಯ ದೇಹ ಶುದ್ಧಿಯ ಮೂಲಕವಾಗಿ. ಅದು ಬಿಟ್ಟರೆ ಮೊದಲು ಹಿಂದಕ್ಕೆ ಸರಿಸುವುದು ಬೇಡವಾದ ಸಂಗತಿಗಳಿಂದ,
ಆಮೇಲೆ ಎಲ್ಲಿಗೆ ಸರಿಸಬೇಕೋ ಅಲ್ಲಿಯೂ ಅದು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಇಂದ್ರಿಯಗಳ ಜೋಡಣೆಯನ್ನು ಮಾಡುವುದು ಅನ್ನೋದು ಎರಡು ಮುಖವಾದ ಯಜ್ಞೆ. ಈ ಶ್ಲೋಕದ ಭಾವವನ್ನು ಮತ್ತೆ 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 ಧಾರಣೆ ಮಾಡ್ತಾ ಇದ್ದರೆ ನಮಗೆ ಇಂದ್ರಿಯಗಳ ನಿಗ್ರಹ ಮತ್ತು ಯಾವ ವಿಷಯದಲ್ಲಿ ನಾವು ಇಂದ್ರಿಯಗಳನ್ನು ತೊಡಗಿಸಬೇಕು ಅದಕ್ಕೆ ಬೇಕಿರುವ ಅನುಗ್ರಹದ ದಾರಿಯನ್ನು ಗುರುಗಳು ದೇವತೆಗಳು ಕಲ್ಪಿಸಿಕೊಡ್ತಾರೆ. ಭಗವಂತನ ಅನುಗ್ರಹ ಇದರಿಂದ ಆಗುತ್ತೆ ಅಂತ ನಾವು ಭಾವಿಸಬೇಕು. ಮುಂದಿನ ಶ್ಲೋಕ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜಹ್ವತಿ ಜ್ಞಾನದೀಪಿತೆ. ಆಚಾರ್ಯರ ಮಾತಿಗೆ ಹೋಗುವ ಮುನ್ನ ಒಂದೇ ಮಾತಿರುವುದು. ಆತ್ಮ ಸಂಯಮ ಆಖ್ಯ ಉಪಾಯ ಅಗ್ನೌ. ನೋಡೋಣ. ಸರ್ವಾಣಿ ಇಂದ್ರಿಯ ಕರ್ಮಾಣಿ. ಈಗ ಹಿಂದೆ ಹೇಳಿದ್ರಲ್ಲ, ಇಂದ್ರಿಯಗಳನ್ನು ಹಿಂದೆ ಸರಿಸುವುದು, ಇನ್ನೆಲ್ಲಿಗೆ ಮುಂದೆ ಸರಿಸುವುದು ಅಂತ ತಿಳಿದು ಚಟುವಟಿಕೆಯಲ್ಲಿ ತೊಡಗುವುದು. ಪ್ರಾಣ ಕರ್ಮಾಣಿ ಚಾಪರೆ. ಕೇವಲ ಕೆಲವೊಂದು ಸರ್ತಿ ನಮಗೆ ಗೊತ್ತೇ ಇರುವುದಿಲ್ಲ. ಈ ಭುಜ ಅಲುಗಾಡತ್ತೆ, ಕಣ್ಣು ಮಿಟುಕಿಸುತ್ತೆ, ಇದ್ದಕ್ಕಿದ್ದಾಗ ಆಕಳಿಕೆ ಬರುತ್ತೆ, ಕಣ್ಣಿಗೆ ಏನಾದರೂ ಕಸ ಬರುವಾಗ ಮುಚ್ಚತ್ತೆ, ಅಕ್ಷಿ ಬರುತ್ತೆ, ತೇಗು ಬರುತ್ತೆ, ಬಿಕ್ಕಳಿಕೆ ಬರುತ್ತೆ, ಏನೇನೇನೋ ದೇಹದಲ್ಲಿ ಆಗುತ್ತೆ. ಇದೆಲ್ಲ ಪ್ರಾಣಕರ್ಮಗಳು ನಮಗೆ ನಿಯಂತ್ರಣದಲ್ಲಿ ಇಲ್ಲದೆ ತಾನಾಗಿ ಉಂಟಾಗುವಂತಹ ದೈಹಿಕವಾದ ಚಟುವಟಿಕೆ, ಪ್ರಚೋದಕ ಶಕ್ತಿಯಿಂದ ಉಂಟಾಗುವಂಥದ್ದು. ಈ ಎಲ್ಲ ಕೃತ್ಯಗಳನ್ನು ಇನ್ನು ಆತ್ಮ ಸಂಯಮ ಯೋಗಾಗ್ನೌ, ಎರಡು ರೀತಿಯ ಎಲ್ಲ ಇಂದ್ರಿಯಗಳ ಚಟುವಟಿಕೆ, ಪ್ರಾಣಕರ್ಮಗಳ ಚಟುವಟಿಕೆ. ಇಂದ್ರಿಯ ಕರ್ಮ ಅಂದರೆ ನೇರವಾಗಿ ನಾವು ಇನ್ವಾಲ್ವ್ಮೆಂಟ್ ಇದ್ದು ಮಾಡೋದು. ಇದು ಕೆಲವೊಮ್ಮೆ ಕಣ್ಣು ಅಲುಗಾಡುವುದು, ಇದು ನಮಗೆ ಗೊತ್ತಾಗಲ್ಲ. ನಾವು ಬೇಕು ಅಂತ ಅಲುಗಾಡ್ಲಿ ಅಂತಂದ್ರೆ ಅಲುಗಲ್ಲ, ಅದಾಗಿ ಬಂದು ಅಲಗತ್ತೆ. ಅದರಿಂದಾಗಿ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ. ಹಾಗೆ ನೋಡಿದರೆ ಇಂದ್ರಿಯ, ಈ ಕಣ್ಣು ಮುಚ್ಚುವುದು, ತೆಗೆಯುವುದು, ಕೈಯಿಂದ ನಾನು ಮುಷ್ಟಿ ಹಿಡಿಯುವುದು, ಇದೆಲ್ಲದಕ್ಕೂ ಪ್ರಾಣ ಬೇಕೇ ಬೇಕು. ಅದರ ಜೊತೆಗೆ ಪ್ರಾಣಕರ್ಮಾಣಿ ಅಂತ ಸೇರಿಸುವುದರಿಂದ ಇನ್ನೂ ಉಳಿದ ಇಂದ್ರಿಯಗಳ ನಿಯಂತ್ರಣ ಇಲ್ಲದೆ ಅಥವಾ ಇಂದ್ರಿಯಗಳ ಎಚ್ಚರಿಕೆಗೆ ಬರದೇನೆ ನಡೆಯುವ ಕ್ರಿಯೆಗಳನ್ನು ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಚ ಅನ್ನುವ ಶಬ್ದದಿಂದ ಇನ್ನೂ ಉಳಿದಂತಹ ಜ್ಞಾನಿಗಳು ಸರ್ವ ಎಲ್ಲ ಬಗೆಯ ಪ್ರಾಣಕರ್ಮಗಳು, ಎಲ್ಲ ಬಗೆಯ ಇಂದ್ರಿಯ ಕರ್ಮಗಳು ಅದು ಆತ್ಮಸಂಯಮ ಯೋಗಾಗ್ನೌ ಜ್ಞಾನದೀಪಿತೆ ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ. ಆತ್ಮಸಂಯಮ ಅಂದರೆ ಚಿತ್ತ ನಿಗ್ರಹ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅನ್ನುವ ಅಗ್ನಿಯಲ್ಲಿ ಅರ್ಪಿಸುವುದು ಅನ್ನುವುದು ಅವನಿಗೆ ವಿಶೇಷವಾದ ಬಲವನ್ನು ತುಂಬುತ್ತೆ. ಯಾಕೆಂದರೆ ಅದು ಜ್ಞಾನದೀಪಿತೇ ಅಗ್ನೌ, ಅರಿವಿನಿಂದೊಡಗೂಡಿದ ಮನೋ ನಿಯಂತ್ರಣದ ಅಗ್ನಿಯಲ್ಲಿ ಈ ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣಕರ್ಮಗಳನ್ನು ಇನ್ನು ಕೆಲವರು ಅರ್ಪಿಸಿ ಭಗವಂತನ ವಿಶೇಷವಾದ ಯಜ್ಞವನ್ನು ಶ್ರದ್ಧೆಯಿಂದ ತಪ್ಪದೆ ನಿರಂತರ ನಡೆಸ್ತಾ ಇರ್ತಾರೆ. ನಿರಂತರ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ತುಂಬ ಕಷ್ಟ. ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ ಅಂತ ಶುರುವಾಗುತ್ತೆ. ಆರಂಭದಲ್ಲಿ ಹಾಗೆ ಇರುತ್ತೆ. ಆದರೆ ಅಭ್ಯಾಸದಿಂದ ಏನಾಗುತ್ತೆ ಅಂದರೆ ಆ ಹೊತ್ತಿಗೆ ಆ ಕ್ರಿಯೆಯನ್ನು ನಡೆಸುವುದು ನಮಗೆ ಮುಖ್ಯವಾದ ಕಾರ್ಯ ಅಂತ ಭಾವಿಸ್ತದೆ. ಅದರಿಂದ ಅದನ್ನು ಬಿಡಲಿಕ್ಕೆ ಪ್ರಸಂಗಗಳು ಬರುವುದಿಲ್ಲ. ಆಮೇಲೆ ಅವನನ್ನು ನಿಯಂತ್ರಿಸಿಕೊಳ್ಳುವ ಎಚ್ಚರದಲ್ಲಿ ಬಂದ ಆದಮೇಲೆ ಅರಿವಿನಿಂದ ಕೂಡಿದ ಆತ್ಮಸಂಯಮ ಅನ್ನುವ ಅಗ್ನಿಯಲ್ಲಿ ಇಂದ್ರಿಯಗಳ ಕರ್ಮ, ತಿಳಿಯದೆ ನಡೆದ ಪ್ರಾಣಗಳ ಕರ್ಮ ಎರಡೂ ಕೂಡ ಆಹುತಿಗೆ ಒಳಗಾಗ್ತವೆ ಅಂತ ಅನ್ನೋದು ಒಬ್ಬ ಇನ್ನೊಂದು ರೀತಿಯ ಉಪಾಸನೆಯ ರೂಪವನ್ನು ನಮಗೆ ಪರಿಚಯಿಸಿದ ಹಾಗಾಯಿತು ಅಂತ ಗೊತ್ತಾಗುತ್ತೆ. ಇದರ ಮೇಲೆ ಮನೋನಿಗ್ರಹ ಎಂಬ ಉಪಾಯ, ಆತ್ಮಸಂಯಮ ಯೋಗಾಗ್ನೌ ಅನ್ನೋದಕ್ಕೆ ಆತ್ಮಸಂಯಮಾಖ್ಯ ಉಪಾಯ ಅಗ್ನೌ, ಮನೋನಿಗ್ರಹವೆಂಬ ಉಪಾಯದ ಬೆಂಕಿಯಲ್ಲಿ ನಿಯಮಿಸುವುದು. ಇದಕ್ಕೆ ಆಚಾರ್ಯರ ತಾತ್ಪರ್ಯ ಇದೆ. ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳುವಂಥದ್ದು,
ಹಿಂದೆ ಒಂಚೂರು ಮಾತು ಬಂದಿತ್ತು. ದೈವಂ ವಿಷ್ಣುಮೇವ ಯಜ್ಞ ಇತ್ಯುಪಾಸತೆ. ಒಂದು ಯಜ್ಞದಲ್ಲಿ ದೈವವನ್ನು ಉಪಾಸನೆ ಮಾಡ್ತಾರೆ, ಇನ್ನು ದೈವವನ್ನೇ ಯಜ್ಞವನ್ನಾಗಿ ಉಪಾಸನೆ ಮಾಡ್ತಾರೆ ಅಂತ ಇನ್ನೊಂದು ಅರ್ಥವನ್ನು ನಾವು ಹಿಂದೆ ನೋಡಿದ್ವಿ. ಸ್ವಭೋಗ್ಯತ್ವಾತ್ ಸ್ವಯಮೇವ ಯಜ್ಞ, ತಾನೇ ಯಜ್ಞನಾಗಿದ್ದಾನೆ. ಅದರಿಂದಾಗಿ ಭಗವಂತ ಸ್ವಭೋಗ್ಯತ್ವಾತ್, ಇಡೀ ಜಗತ್ತು ತನಗೆ ಭೋಗಕ್ಕೆ ಅನುಕೂಲಕರ ವಸ್ತು, ಅವನಿಗೆ ಭೋಗ ಇಲ್ಲ, ಆದರೆ ಎಲ್ಲವನ್ನು ಸ್ವೀಕರಿಸ್ತಾನೆ. ಯಾಕೆಂದರೆ ನಮಗೆ ಸ್ವೀಕಾರಕ್ಕೆ ಶಕ್ತಿ ಬೇಕು ಅಂತ ಅವನು ಸ್ವೀಕರಿಸ್ತಾನೆ. ಅದರಿಂದಾಗ ಅವನು ಸ್ವಭೋಗ್ಯ, ಆದ್ರಿಂದಾಗ ಅವನನ್ನು ಯಜ್ಞ ಅಂತ ಕರೆದರು. ಬ್ರಾಹ್ಮಣಾಗ್ನೌ ಕ್ರಿಯಾಯಜ್ಞಂ ತೇನೈವ ಯಜ್ಞಾಖ್ಯೇನ ವಿಷ್ಣುನಾ ಸಮರ್ಪಯಂತಿ. ಬ್ರಹ್ಮಾಖ್ಯ ಅಗ್ನೌ, ಪರಮಾತ್ಮ ಅನ್ನುವ ಅಗ್ನಿಯಲ್ಲಿ ಚಟುವಟಿಕೆ ಎನ್ನುವ ಕ್ರಿಯಾರೂಪವಾದ ಯಜ್ಞವನ್ನು ತೇನೈವ ಯಜ್ಞಾಖ್ಯೇನ ವಿಷ್ಣುನಾ ಸಮರ್ಪಯಂತಿ. ಆಹುತಿ ಸ್ವೀಕರಿಸುವವನು ಕೂಡ ಅವನೇ, ಆಹುತಿ ಕೊಡುವಂತಹ ಋತ್ವಿಜನಲ್ಲಿ ಯಜಮಾನನಲ್ಲಿದ್ದು ಆ ಸಮರ್ಪಣೆಗೊಂಡಂತಹ ಪದಾರ್ಥವನ್ನು ಸ್ವೀಕರಿಸುವವನೇ, ಅವನಲ್ಲಿ ನಿಂತು ಕೊಡುವವನು ಅವನೇ, ಆಹುತಿಯನ್ನ ಕೊಟ್ಟ ಮೇಲೆ ಸ್ವೀಕರಿಸುವವನು ಅವನೇ. ತತ್ ಪೂಜಾತ್ವೇನ ಶ್ರೋತ್ರಾದಿ ಸಂಯಮಂ ಕುರುವಂತಿ. ಅವನ ಇಂದ್ರಿಯಗಳ ಸಂಯಮ ಅನ್ನೋದು, ಶ್ರೋತ್ರಾದಿ ಇಂದ್ರಿಯಗಳ ಸಂಯಮ ಅನ್ನೋದು ಅದೇ ಭಗವಂತನ ಪೂಜೆ ಅಂತ ಭಾವಿಸಿ ಅವನ ಪೂಜಾರೂಪವಾಗಿ ಇಂದ್ರಿಯಗಳನ್ನು ಅವರು ನಿಯಂತ್ರಣಕ್ಕೆ ತರ್ತಾರೆ. ತತ್ಪೂಜಾತ್ವೇನೈವ ಇಂದ್ರಿಯಾದಿ ಸರ್ವ ಸಂಯಮಂ ಕುರುವಂತಿ ಯಜ್ಞೇನೈವ ಇತಿ ಸರ್ವತ್ರಾಪಿ ಅನ್ವೀಯಂತೆ. ಯಜ್ಞೇನೈವ ಅಂದರೆ ಪ್ರಧಾನ ಯಜ್ಞದ ಮೂಲಕವಾಗಿಯೇ, ಯಜ್ಞ ಅಂದರೆ ಪ್ರಧಾನ ಪೂಜಾರೂಪವಾದಂತಹ ರೀತಿಯಲ್ಲಿಯೇ ಇದು ಇಂದ್ರಿಯದ ನಿಯಂತ್ರಣ ಅನ್ನೋದೊಂದು ಯಜ್ಞ, ಇಂದ್ರಿಯ ಪದಾರ್ಥಗಳನ್ನು ಇಂದ್ರಿಯದಲ್ಲಿ ಒಪ್ಪಿಸುವುದು ಅಂತ ಅನ್ನೋದೊಂದು ಯಜ್ಞ, ಅದು ಮನಸ್ಸಿಗೆ ಬಂದು ಕೂಡುವುದು, ಅರ್ಥ ಆಗುವುದೊಂದು ಯಜ್ಞ, ಅರ್ಥ ಆದದ ಹೃದಯದಲ್ಲಿ ಧಾರಣೆ ಆಗುವುದೊಂದು ಯಜ್ಞ. ಹೀಗೆ ಎಲ್ಲ ಕಡೆಗೂ ಯಜ್ಞೇನ ಉಪಜುಹ್ವತಿ ಅದು ಅನ್ವಯ ಆಗುತ್ತೆ. ಎಲ್ಲ ಕಡೆಗೂ ಆ ಶಬ್ದ ಯಜ್ಞ ಸ್ವರೂಪವಾಗಿ ನಡೆಯುತ್ತೆ ಅನ್ನೋದು ಎಲ್ಲ ಕಡೆಗೆ ಅನ್ವಯ ಆಗುತ್ತೆ. ಅದಕ್ಕೆ ಆಚಾರ್ಯರ ತಾತ್ಪರ್ಯದ ಮಾತು, ತತ್ ಪೂಜಾತ್ವೇನೈವ ಇಂದ್ರಿಯಾದ ಸರ್ವ ಸಂಯಮಂ ಕುರುವಂತೆ ಯಜ್ಞೇನೈವೇತಿ ಸರ್ವತ್ರಾಪಿ ಅನ್ವೀಯಂತೆ. ತೇನೈವ ತಂ ಪೂಜಯೇದ್ ವಾ ವಿಹಿತೈಃ ವಾನ್ಯ ಸಾಧನೈಃ ಸಯೇವ ವಿಷ್ಣೋರ್ಯಜ್ಞ ಸ್ಯಾತ್ ಮಾನಸೋ ವಾ ಸಬಾಹ್ಯಕಃ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನ ರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ ಅನ್ನುವಲ್ಲಿ ಏನು ಹೇಳಿದ್ರು ಅದರ ತಾತ್ಪರ್ಯ ಇಲ್ಲಿದೆ. ಅವನಿಂದಲೇ ಅವನನ್ನು ಪೂಜಿಸುವುದು, ನಾವು ಪೂಜಿಸುವುದು ಅನ್ನೋದು ಸುಳ್ಳು. ಶಾಸ್ತ್ರವಿಹಿತವಾದ ಇತರ ಸಾಧನದಿಂದಲೂ ಕೂಡ ಏನೇ ಮಾಡಿದರೂ ಅದು ವಿಷ್ಣುವಿನ ಮಹಾಪೂಜೆಯೇ ಆಗುತ್ತೆ. ಅದರಲ್ಲಿ ಎರಡು ರೀತಿ, ಒಂದು ಮಾನಸೋವಾ ಸಬಾಹ್ಯಕಃ, ಒಂದು ಮಾನಸ ಯಜ್ಞ ಆಗುತ್ತೆ, ಮನಸ್ಸಿನಲ್ಲೇ ನಡೆಯುವ ಯಜ್ಞ ಆಗುತ್ತೆ, ಇಲ್ಲ ಹೊರಗಿನಿಂದ ಇಂದ್ರಿಯಗಳ ಚಟುವಟಿಕೆಯಿಂದ ಉಂಟಾಗುವ ಕ್ರಿಯೆಗಳಿಂದ ಸಬಾಹ್ಯಕಃ, ಅದು ಒಳಗೆ ಒಂದು ಸಂಪರ್ಕ ಇರುತ್ತೆ. ಬಾಹ್ಯಕಃ ಅಂತಂದರೆ ಹೊರ ಇಂದ್ರಿಯಗಳಿಂದ ಆಗುವ ಕಾರ್ಯ ಅನ್ನುವ ಹಾಗೆ ಇಲ್ಲಿ ಭಗವಂತನ ಪ್ರಜ್ಞೆಯನ್ನು ಹೊಂದುವುದಕ್ಕೆ ಬೇಕಿರುವ ಎಚ್ಚರಿಕೆಯನ್ನು ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಎರಡು ಥರದ ಯಜ್ಞ ಇದೆ, ಬಾಹ್ಯ ಮತ್ತು ಆಂತರ. ಆಂತರದ ಮಾತುಗಳನ್ನು ನಿರೂಪಣೆ ಮಾಡಿ ಬಾಹ್ಯದಿಂದಲೂ ಅವನೇ ಪೂಜೆಗೊಳ್ತಾನೆ ಅನ್ನೋದನ್ನು ಕೂಡ ನೆನಪಿಸ್ತಾ ಆತ್ಮ ಸಂಯಮ ಯೋಗಾಗ್ನವು ಅನ್ನುವ ಮಾತನ್ನು ಹೇಳಿದರು. ಅಂದರೆ 10 ಪ್ರಾಣಗಳು, ಪ್ರಾಣ ಅಂದರೆ ಈಗ ಇಲ್ಲಿ ಪ್ರಾಣ ಅಂದರೆ ಇಂದ್ರಿಯಗಳು ಅಂತ ತೆಗೆದುಕೊಂಡ್ರೆ ಆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಪ್ರಾಣನ ಅನೇಕ ಪ್ರಚೋದಕ ಶಕ್ತಿಗಳು ಕೆಲಸ ಮಾಡುತ್ತವೆ. ಪ್ರಾಣನದ್ದೇ ಶಕ್ತಿ. ಹಾಗಾಗಿ
ಎರಡು ಪೋಷಕ ಶಕ್ತಿ ಅಂದರೆ ಇಂದ್ರಿಯಗಳು, ಇಂದ್ರಿಯ ಬೆನ್ನಿನಲ್ಲಿ ನಿಂತ ಇಂದ್ರಿಯ ಅಗ್ನಿದೇವತೆಗಳು, ಇವರೆಲ್ಲರೂ ಸೇರಿ ಈ ಕೆಲಸ ನಡೆಯುತ್ತೆ. ಅದಕ್ಕೆ ಪ್ರಾಣ ಅಂದರೆ ಚಟುವಟಿಕೆ ನೀಡುವಂತಹ ಶಕ್ತಿಗಳಿಂದ ಉಂಟಾದ ಕಾರ್ಯಗಳು. ಯಾವುದೆಲ್ಲ ಪ್ರಾಣ? 10 ಇಂದ್ರಿಯಗಳಿಗೆ 10 ಪ್ರಾಣಗಳು ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ದೇವದತ್ತ, ಕೂರ್ಮ, ಕೃಕಲ, ಧನಂಜಯ. ನಾಗ, ಕೂರ್ಮ, ದೇವದತ್ತ, ಕೃಕಲ, ಧನಂಜಯ. ಪ್ರಧಾನವಾದದ್ದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣ ಏನ್ ಮಾಡುತ್ತೆ? ಶ್ವಾಸವನ್ನ ಸ್ವೀಕರಿಸುವುದಕ್ಕೆ ಬೇಕಿರುವ ಕಾರ್ಯವನ್ನು ಮಾಡುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಪ್ರಾಣ ಅಂದ್ರೆ ಉಸಿರನ್ನ ಹೊರಕ್ಕೆ ತಳ್ಳುವುದು, ಅಪಾನ ಅಂದ್ರೆ ಒಳಕ್ಕೆ ಕೆಳಕ್ಕೆ ಎಳೆಯುವುದು. ಎರಡೂ ರೀತಿಯ ಕೆಲಸಕ್ಕೆ ಎರಡರ ಸಹಕಾರವು ಸ್ವಲ್ಪ ಇದೆ. ಆದರೆ ಪ್ರಧಾನವಾಗಿ ಪ್ರಾಣ ಅಂದಾಗ ಒಳಗೆ ಇರುವ ಶ್ವಾಸವನ್ನ ಹೊರಕ್ಕೆ ತಳ್ಳುವುದು, ಅದು ಪ್ರಾಣ ಮಾಡುವ ಕೆಲಸ, ಹೊರಕ್ಕೆ ಹೋಗುವಂತ. ಅಪಾನ ಹೊರಗಿದ್ದದನ್ನು ಒಳಕ್ಕೆ ಎಳ್ಕೊಂಡು ತಳ್ಳುತ್ತೆ, ನೆಲದ ತನಕ, ಕೂತ ಜಾಗದಲ್ಲಿ ಬೆನ್ನಿನ ಬುಡದ ತನಕವೂ ಕೂಡ ಆ ಶ್ವಾಸವನ್ನು ಕೊಂಡು ಹೋಗಿ ಆಗ ಅಲ್ಲಿಗೆ ಹೋದಾಗ ನಾವು ಕೂತ್ಕೊಳ್ಳೋದು ಸ್ಟ್ರೈಟ್ ಆಗುತ್ತೆ. ನಮ್ಗೆ ಅಲ್ಲಿಗೆ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂತಾಗ ಅದು ಇಡೀ ದೇಹಕ್ಕೆ ರಕ್ಷಣೆಯನ್ನು ಕೊಡುವುದಿಲ್ಲ. ಹಾಗಾಗಿ ಪ್ರಾಣ, ಅಪಾನ. ವ್ಯಾನ ಅಂದ್ರೆ ಈ ಕೈ ಬೆಂಡಾಗುವುದು, ಬೆರಳನ್ನ ನಾವು ಮುಷ್ಟಿ ಹಿಡಿಯುವುದು, ಈ ಎಲ್ಲ ಬೆಂಡಾಗುವ ಈ ಮೂಳೆಗಳ ನಡುವೆ ಅದಕ್ಕೊಂದು ಸರಿಯಾದ ಕತ್ತು ನಾವು ತಿರುಗಿಸುವುದಿರ್ಬೋದು ಅಥವಾ ನೆಟ್ಟಿಗೆ ತೆಗೆಯುವುದಿರ್ಬೋದು. ಇದೆಲ್ಲದರ ನಡುವೆ ಒಂದು ಗಾಳಿ ಇದೆ, ಆ ಗಾಳಿಯನ್ನು ವ್ಯಾನ ಅಂತ ಕೇಳ್ತಾರೆ. ವ್ಯಾನ ಅಕಸ್ಮಾತ್ ನಮಗೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂದ್ರೆ ನಮಗೆ ಸರಿಯಾಗಿ ಬಗ್ಲಿಕ್ಕಾಗಲ್ಲ, ಓಡ್ಲಿಕ್ಕಾಗಲ್ಲ, ಕಾಲು ಮಡಿಸ್ಲಿಕ್ಕಾಗಲ್ಲ, ಕತ್ತು ತಿರುಗಿಸ್ಲಿಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಈ ಒಂದೊಂದು ಥರದ ಇಂದ್ರಿಯಗಳು ವಯಸ್ಸಾದ ಹಾಗೆ ನಡೆಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಕಾರಣ ವ್ಯಾನನ ಉಪಸ್ಥಿತಿಯ ಕೊರತೆ. ಅಂದಾಗಿ ಇಂದ್ರಿಯಗಳ ಯಥಾವತ್ತಾದ ಬಗ್ಗಿ ಬಳಸುವಂತಹ ಕಾರ್ಯ ಅದು ವ್ಯಾನ ಮಾಡುತ್ತೆ. ಉದಾನ ಈ ತಲೆಯ ಭಾಗದಿಂದ ಅಂದ್ರೆ ಎದೆಯ ತನಕ ಇರುವಂತ ಶಕ್ತಿಯನ್ನು ಸಾಧನೆ ಮಾಡಿದರೆ ಇಲ್ಲಿಗೆ ಬಂದ್ರೆ ಆಮೇಲೆ ಇಲ್ಲಿಂದ ಮೇಲಕ್ಕೆ ಕಳುಹಿಸುವಂತಹ ಉತ್ಥಾನ, ಎತ್ತರಕ್ಕೇರಿಸುವಂತಹ ಶಕ್ತಿಯನ್ನ ಉದಾನ ಅಂತ ಹೇಳುತ್ತೆ. 5ನೇದು ಸಮಾನ. ನಾವೇನೇನೋ ತಿಂತೇವೆ, ತಿಂದಿದ್ದು ದೇಹದಲ್ಲಿ ಕಣ್ಣಿಗೆ ಆರೋಗ್ಯಕ್ಕೆ ಅಂತ ಏನೋ ಪದಾರ್ಥ ತಿಂದ್ವಿ, ಮಾತ್ರೆ ತಗೊಂಡ್ವಿ, ಕಿವಿಗೆ ಸಂಬಂಧಪಟ್ಟ ನೋವಿಗೆ ತಗೊಂಡ್ವಿ. ಆಯಾ ಭಾಗದ ಇಂದ್ರಿಯಕ್ಕೆ ಅಗತ್ಯ ಇರುವ ವಸ್ತುವನ್ನ ಆ ಆಹಾರ ಜೀರ್ಣ ಆಗುವಾಗ ಅದು ತಗೊಂಡೋಗಿ ಆ ಜಾಗದಲ್ಲಿ ಟ್ರೀಟ್ ಶುರು ಮಾಡುತ್ತೆ. ಇದು ಸಮಾನ ಮಾಡುವ ಕೆಲಸ. ಯಾವ ಭಾಗಕ್ಕೆ ಯಾವ ಆಹಾರ ಹೋಗಿ ಸೇರಬೇಕೋ ಈ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥದ್ದು ಸಮಾನ. ಹಾಗಾಗಿ ಇದು ಪ್ರಧಾನವಾಗಿ 5 ಪ್ರಾಣಗಳು. ಇನ್ನು ನಾಗ ನಮಗೆ ಮಾತಾಡಿಸ್ತಾನೆ. ಮಾತು ಚೆನ್ನಾಗಿ ಮೂಡಬೇಕು ಅಂದರೆ ಉಪಪ್ರಾಣವೆನಿಸಿದ ನಾಗನ ಸಹಾಯ ಬೇಕು. ಅದು ಪ್ರಾಣನದ್ದೇ ಪ್ರಯೋಗ, ಪ್ರಾಣ ನಾಗನಿಂದ ಮಾಡಿಸ್ತಾನೆ. ಆಮೇಲೆ ಪ್ರಾಣನ ಆದೇಶದಂತೆ ನಾವು ಕಣ್ಣು ಮುಚ್ಚುದು, ಕಣ್ಣಲ್ಲಿ ನೀರು ಬರುವುದು, ತಕ್ಷಣವೇ ಅಪಾಯ ಆಯಿತು ಅಂತಂದಾಗ ಕಣ್ಣು ಮುಚ್ಚುವುದು ಇತ್ಯಾದಿ ಆಗುತ್ತೆ. ಅಥವಾ ದೇಹಕ್ಕೆ ಆಯಾಸ ಆದಾಗ ಅದು ನಿಧಾನಕ್ಕೆ ಕಣ್ಣು ಮುಚ್ಚಿಕೊಳ್ಳುವುದು. ಇದು ಕೂರ್ಮ ಅನ್ನುವ ಉಪಪ್ರಾಣನ ಕಾರ್ಯ. ಮಹಾಪ್ರಾಣನ ಪ್ರೇರಣೆಯಿಂದ ಕೂರ್ಮ ಅನ್ನುವ ಉಪಪ್ರಾಣ ನಡೆಸ್ತಾನೆ. ಕೃಕಲ ಈ ಸಮಾನ ಅನ್ನುವ ಒಂದು ಪ್ರಾಣ ಹಿಂದೆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ಸಪ್ಲೈ ಮಾಡೋದು ಅಂತ ಹೇಳಿತಲ್ವ, ಆ ಸಮಾನನ ಆದೇಶದಂತೆ ಸಪ್ಲೈ ಮಾಡುವಾಗ ಬೇಕೋ ಬೇಡೋ ನೋಡ್ಬೇಕಲ್ಲ. ಸುಮ್ಮನೆ ಸಪ್ಲೈ ಮಾಡೋದಾ? ಇಲ್ಲ. ಹಸಿವಾಗ್ತಾ ಇದೆಯಾ, ಬ್ಯಾರಿಕ್ ಆಗ್ತಾ ಇದೆಯಾ ಅಂತ ಗಮನಿಸುವ ಕೆಲಸವನ್ನ ಕೃಕಲ ಮಾಡುತ್ತೆ. ನಮಗೆ ಒಂದು ವೇಳೆ ಯೋಚನೆ ಮಾಡಿ ಈ ಕೃಕಲ ಕೆಲಸ ಮಾಡಲಿಲ್ಲ ಅಂದ್ರೆ ಹಸಿವೇನೇ ಆಗುದಿಲ್ಲ ಅಂತ ಇಟ್ಕೊಳ್ಳಿ, ನೀರಡಿಕೆನೇ ಆಗಲ್ಲ ಅಂತ ಇಟ್ಕೊಳ್ಳಿ. ಆಗ ನಮ್ಮ ದೇಹ ಇದ್ದಕ್ಕಿದ್ದಂತೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದವನು
ಡಿಹೈಡ್ರೇಷನ್ ಆಗಿ ಸತ್ತೋಗ್ಬಿಡ್ತಾನೆ ಒಂದೇ ಕ್ಷಣ, ಹೆಚ್ಚು ಹೊತ್ತು ಬೇಡ. ನಮಗೆ ಇನ್ನು ಮುಂದೆ ಸುಮಾರು 1 ಗಂಟೆ ಮುಂದೆ ಅಥವಾ ಒಂದು 15 ಗಂಟೆಗಿಂತ ಮುಂಚೆ ಒಳಗಿನಿಂದ ನೀರಿಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತ ಅನಿಸಿದರೆ ಅದು ತಕ್ಷಣ ಈಗ ಬಾಯಾರಿಕೆಯ ಮೂಲಕ ನೀರನ್ನು ಬೇಡುತ್ತೆ. ಅದು ಸಂಗ್ರಹದಲ್ಲಿರುವ ಸಂಗ್ರಹಕ್ಕೆ ಯಾವಾಗಲೂ ಕಳಿಸ್ತಾ ಇರಬೇಕು. ಅಲ್ಲಿ ಖರ್ಚಾಯಿತು ಅಂದರೆ ಮತ್ತೆ ಹಿಂದಿದ್ದಕ್ಕೆ ಶುರುವಾಗುತ್ತೆ ಸಮಸ್ಯೆ ಅಂತ. ಮೊದಲೇ ಅದರ ಪೂರ್ವ ಮಾಹಿತಿಯನ್ನು ಪಡೆಯುವ ಕೆಲಸವನ್ನು ಕೃಕಲ ಮಾಡುತ್ತೆ. ಹಸಿವು ಮತ್ತು ಬಾಯಾರಿಕೆ, ನೀರಡಿಕೆ ಏನಿದ್ರೆ ಅದು ಗೊತ್ತಾಗೋದಕ್ಕೆ ಕಾರಣವಾದಂತಹ ಶಕ್ತಿ ಕೃಕಲ. ಅದಿಲ್ಲದೆ ಹೋದರೆ ನಿಮಗೆ ಹಸಿವನೇ ಆಗಲಿಲ್ಲ ಅಂದರೆ ದೇಹಕ್ಕೆ ಎನರ್ಜಿ ಪಾಸ್ ಆಗೋದಿಲ್ಲ. ಎನರ್ಜಿ ಪಾಸ್ ಆಗಲಿಲ್ಲ ಅಂದರೆ ದೇಹ ದುರ್ಬಲವಾಗುತ್ತೆ. ದುರ್ಬಲವಾದಾಗ ದೇಹ ಬಿದ್ದು ಹೋಗುತ್ತೆ. ಇದು ಕೃಕಲದಿಂದ ಉಂಟಾಗುವ ಕಾರ್ಯ. ಇನ್ನು ದೇವದತ್ತ, ಇದು ಸಮಗ್ರ ಶರೀರದಲ್ಲಿ ವ್ಯಾಪ್ತಿಯನ್ನು ಪಡೆದು ನಿಂತಿರುತ್ತೆ. ಇದರ ಕಾರ್ಯ ಶರೀರದಲ್ಲಿರುವ ಬ್ಯಾಲೆನ್ಸು ಇತ್ಯಾದಿ. ಕೊನೆಯದು ಧನಂಜಯ, ಇದು ಪ್ರಾಣಧನವನ್ನು ಉಳಿಸಿಕೊಳ್ಳುವ, ಗೆಲ್ಲಿಸುವ ಮುಖ್ಯವಾದ ಕಾರ್ಯ. ಇದರಿಂದ ಆಗುವಂಥದ್ದೇನು ಅಂದರೆ ಧನಂಜಯದಿಂದ ಜೋರಾಗಿ ಆಕಳಿಕೆ ಬರುವುದು, ಗಟ್ಟಿಯಾಗಿ ಸೀನು ಬರುವುದು, ಇದೆಲ್ಲ ನಮಗೆ ಮುಂದೆ ಆಗಬಹುದಾದ ಅಪಾಯವನ್ನು ಸೂಚಿಸುವ ಪೂರ್ವ ಪ್ರಕ್ರಿಯೆಗಳು. ಅಂದರೆ ತುಂಬ ಹೊತ್ತಾದ ಮೇಲೆ ವಿಶ್ರಾಂತಿ ಬೇಕು ಅಂತ ಅನ್ನೋದನ್ನು ಸೂಚಿಸಲಿಕ್ಕೆ ಆಕಳಿಕೆ ಬರುತ್ತೆ. ಅಥವಾ ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಯಿತು ಅಂತ ತಿಳಿಸ್ಲಿಕ್ಕೆ ಕಫ ಉಂಟಾಗಿ ಸೀನು ಬರುತ್ತೆ. ಹಾಗಾಗಿ ಈ 5 ಪ್ರಧಾನ ಮತ್ತು 5 ಉಪ ಪ್ರಾಣಗಳ ಸಹಕಾರದಿಂದ ಎಲ್ಲ ಕಾರ್ಯಗಳೇನು ನಡೆಯುತ್ತೆ, ಈ 10 ಜ್ಞಾನೇಂದ್ರಿಯಗಳು ಮತ್ತು ಆ 10 ಇಂದ್ರಿಯಗಳಿಗೆ ಸಹಕಾರ ನೀಡುವ 10 ಪ್ರಾಣೇಂದ್ರಿಯಗಳು. ಪ್ರಾಣ ಅಂದರೆ ಈಗ ಹೇಳಿದ್ದು ಪ್ರಾಣಾಪಾನ ವ್ಯಾನುದಾನ ಸಮಾನ ನಾಗಕೂರ್ಮ ದೇವದತ್ತ ಕೃಕಲ ಧನಂಜಯ ಅಂತ. ಈ 10 ಪ್ರಾಣೋಪಪ್ರಾಣಗಳ ಸಂಗ್ರಹದಿಂದ ನಾವು 21ನೆಯ ಅಂದರೆ ಇಲ್ಲಿಗೆ 20 ಆಯಿತು, 21ನೆಯ ಸಂಯಮ ಅನ್ನುವ ಅಗ್ನಿಯನ್ನು ಸಂಪಾದಿಸಬೇಕು. ಆತ್ಮ ಸಂಯಮ, ನಿಯಂತ್ರಕ್ಕೆ ಇಷ್ಟು ಗೊತ್ತಾದರೆ ಇಂದ್ರಿಯಗಳ ನಿಯಂತ್ರಣಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಇದು ಸಾಮಾನ್ಯವಾದ ಅಗ್ನಿ ಅಂತ ನಾವು ಭಾವಿಸುವ ಹಾಗಿಲ್ಲ. ಇದರ ಹಿಂದೆ ತುಂಬ ಕೆಲಸಗಳು, ಶಕ್ತಿಗಳು ನಡೀತಾ ಇದೆ. ಅದರ ಮತ್ತಷ್ಟು ವಿವರವನ್ನು ನಾವು ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.